ಹೇಗೆನ್ನ ಕಾಡುವೆಯೋ ಸಾಕಿನ್ನ ಜೀವನವು ಕೊನೆಗಾಣಿಸನೆ ಕೊನೆಗಾಣಿಸನೆ ಸಾಗರದೊಳಗೆ ಪರಮಾತ್ಮ ಸಾಗರದೊಳಗೆ ಜೀವನವು ಕೊನೆಗಾಣಿ ಹರಿಯೇ ಮಾಧವ ಜೀವನವು ಕೊನೆಗಾಣಿ ಹರಿಯೇ ಸಾಗರದೊಳಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ಥಾನವಿದೆ. ವಾಸುದೇವನು ನನ್ನ ಜನ್ಮವೃತ್ತಾಂತ ಹೇಳಿದನು. ಹೇ ಭಗವಾನ್ ಭಾಸ್ಕರ, ಆ ರಾಷ್ಟ್ರ ಅಂತ ಹೇಳಿದಿರುವೆ. ಸೂತ ನಮ್ಮ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡಿದೆವ, ಉದ್ಧಾರ ಮಾಡು. ಓಂ ನಮಸ್ತೆ ಕುಮುದ ಹರಿವರೇಣ್ಯಂ. ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನೈಜ ರಶ್ಮಿಗಳ ವಿಶ್ವವನ್ನು ಬೆಳಗು ತೇಜ ಪುಂಜ ಅರವಿಂದ ಪಾಹಿಮ. ನೈಜ ರಶ್ಮಿಗಳ ವಿಶ್ವವನ್ನು ಬೆಳಗು ತೇಜ ಪುಂಜ ಅರವಿಂದ ಪಾಹಿಮ. ಸಪ್ತಾಶ್ವರದ ಮಹಾರೂಢಂ ಛಾಯಾ ಪ್ರಿಯಂ. ಸಪ್ತಾಶ್ವರದ ಮಹಾರೂಢಂ ಛಾಯಾ ಪ್ರಿಯಂ. ಛಾಯಾ ಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮಂ. ಸಾಸಿರ ಪಾದನೆ ಪಾಹಿಮಂ. ಸಾಸಿರ ಸಾಧನೆ ಪಾಹಿಮಂ. ಕರ್ಣ, ಮಗು ಕರ್ಣ. ಯಾರು? ನನ್ನ ಏಕಾಗ್ರತೆ ಭಂಗಪಡಿಸಿದವರು ನೀನು ಯಾರು ತಾಯಿ? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿಯೇ? ಹಾಗಾದರೆ ನನ್ನ ಹಡೆದ ಮಾತೆಯು ಅಮ್ಮ.
ಕರುಣ ತೋರೆದು ಅಮ್ಮ ಜನನಿ ಅಮ್ಮ ಅಮ್ಮ ಜನಿಸಿದಾಗ ಕರುಣ ತೊರೆದು ಜನಿಸಿದಾಗ ಕರುಣ ತೊರೆದು ಜಲದೊಳೆಸದು ಜನಿಸಿದಾಗ ಕರುಣ ತೊರೆದು ಜಲದೊಳೆಸದು ಹತ್ತಗೈಯಲು ಕಂದನೆನಿಸಿ ಹನ್ನೊಂದು ನಿನಗೆ ಕಂದನೆನಿಸಿ ಹನ್ನೊಂದು ನಿನಗೆ ನಾನು ಏನು ಇಲ್ಲ ಮಗನೇ. ನಾನು ಮಾಡಿದ ಪಾಪವೇ ಬಾಜನಂತೆ ನಾನು ಕಾಲದಿಂದಲೂ ಅಲೆದೆನು ಅಮ್ಮ ಮಂದ ಬಾಜನಂತೆ ನಾನು ಕಾಲದಿಂದಲೂ ಅಲೆದೆನು ಎಂದು ಕಂಬನಿ ಕರೆದನು ನದಿಯಲೇಕೆ ನೋಡಿದೆ ಮಾತೆಯೇ ಮಮತೆಯೇ ನದಿಯಲೇಕೆ ನೋಡಿದೆ ಅಮ್ಮ ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂಥ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿ ತೇಲಿ ಬಿಡಲು ನಾನು ಮಾಡಿದ ಪಾಪವಾದರೆ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಎಂದು ಹೇಳಿಸ್ತಿರುವಾಗ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದೆ ನೀನು. ಏಕಮ್ಮ ಸುಮ್ಮನದೆ. ಹೋಗಲಿ ಬಿಡು ತಾಯಿ, ನೀನೆತ್ತ ತಾಯಿ.
ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗೋನಮ್ಮ, ಪರಮ ಪಾಪಿಯಾಗೋನು ಅಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬನೆಲ್ಲ ಬಂತಲ್ಲ, ನನ್ನ ಮೇಲೆ ಕರುಣೆ ತೋರಿದೆಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಕುಮಾರ ಕಂದ
ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವುಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ನೀನ್ ಈ ರೀತಿ ಮಾತನಾಡೋದು ಬಾಲಕ ನನಗೆ ಸೇರಿಸಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆ ಮಾಡ್ತಿರುವ ಆ ಪಾಂಡವರ ಸುಕೃತಶಾಲಿಗಳು. ಅಂತ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ, ಎಲ್ಲಿಂದ ಬರಬೇಕು? ಕುಮಾರ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆಯಾದ ಕೇಳಿಕೆ ನಡೆಸುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹನ ಮಾತ್ರ ಮಾಡಲ್ಲ ತಾಯಿ. ಕುಮಾರ, ಹೌದಮ್ಮ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ನಂಬಿ ಯುದ್ಧ ಹೂಡಿರುವಾಗ ಇಂಥ ಸಂಬಂಧ ಕಲ್ಪಿಸಿಕೊಂಡು ಆತನ ತೊರೆದರೆ ಒಲೆಪಾತಕ್ಕಿಂತ ಕಡಿಮೆ ಆಗದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳಿದರೆ ಮುಂದೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಶಪಿಸಿದ್ದೇರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನು ಹಿತಬೋಧನೆ ಮಾಡುತ್ತೆ, ಹಿತಬೋಧನೆ ಮಾಡು. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕರ್ಣ? ಇದು ಇರಬಹುದು. ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುತ್ತಿ ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಸಹೋದರಿ ಎಂಬ ಭಾವನೆ ನನ್ನಲ್ಲಿ ಇರಲಿಲ್ಲ. ನೀನು ಹೇಳುತ್ತನ್ನೋದಿಲ್ಲ, ನಿಷ್ಕಾಡಿಯಿಂದ ಕಡಿದಾಕ ಸಸಿಯು ಓದಿದಲ್ಲಿ ಒಣಗಿ ಹೋಗಿರುವುದು ಅದು ಮತ್ತೆ ಸಿಗಿರುವುದೇ ತಾಯಿ. ಭಯವಂತ ಜನನಿ ನಮಗೆ ಶ್ರೀ ಹರಿಯ ಪಾಂಡವರ ನೆರವಾಗಿರಲು, ಭಯವಂತ ಜನನಿ ನಮಗೆ ಶ್ರೀ ಹರಿಯ ಪಾಂಡವರ ನೆರವಾಗಿರಲು ಬಿಡಿಸಿದ ಮನೆ ಜನನಿ. ಅಮ್ಮ, ಜನನಿ ನಿಮಗೆ ಶ್ರೀ ಹರಿಯ ಪಾಂಡವರ ನೆರವಾಗಿರಲು ಬಿಡಿಸಿದ ಮನೆ ಜನನಿ. ಸ್ವಯಂವರದ ಶ್ರೀ ಹರಿಯು ಪಾತನ ಪರವರಿಸಿ, ಸ್ವಯಂವರದ ಶ್ರೀ ಹರಿಯು ಪಾತನ ಪರವರಿಸಿ, ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ. ಸಮರದಲ್ಲಿ ಧೂಳಧರ ಸಂದನ ದೇಹವನ್ನು, ಸಮರದಲ್ಲಿ ಧೂಳಧರ ಸಂದನ ದೇಹವನ್ನು ಸಿಗುವ ಸಂಜಯ ತೋರಿ ವಿಮನನ್ನು ಕಾಯ್ದ ಮಹಾ, ಸಿಗುವ ಸಂಜಯ ತೋರಿ ವಿಮನನ್ನು ಕಾಯ್ದ ಮಹಾ. ಮಹಿಮ ಶ್ರೀ ಕೃಷ್ಣನು ನಿಮಗೆ ನೆರವಾಗಿರಲು. ಭಯವೆಂತ ಜನನಿ ನಿಮಗೆ ಶ್ರೀ ಹರಿಯ ಪಾಂಡವರ ನೆರವಾಗಿರಲು, ಭಯವೆಂತ ಜನನಿ ನಿಮಗೆ ಶ್ರೀ ಹರಿಯ ಪಾಂಡವರ ನೆರವಾಗಿ. ಬಿಡಿ ಚಿಂತೆ ಮನದ ಜನನಿ, ಬಿಡಿ ಚಿಂತೆ ಮನದ ಜನನಿ, ಬಿಡಿ ಚಿಂತೆ ಜನನಿ ಮಾನದೇ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರೇ ತನ್ನ ಪ್ರಾಣದಲ್ಲಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಅದು? ಬಿಡು ನಿನ್ನ ವ್ಯತ್ಯೆಯನ್ನು. ಕರ್ಣ, ಅಮ್ಮ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಹೋಗಲಿ ಕುಮಾರ, ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಈ ಕರುಣನು ಅಂತ ನೀಚನಲ್ಲಿ ತಾಯಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವನು. ಅಮ್ಮ, ಕುಮಾರ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸುತ್ತಿರುವಾಗ ಆಧರಿಸಲು
ಬಹುಮನ್ನಣೆಯನ್ನು ಸಾಕಿ ಸಲಹೆಯಲ್ಲಿವೆ. ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನು ಈ ರಾಜ್ಯದ ಆಧಾರ ಸ್ತಂಭ ನಂಬಿ ಯುದ್ಧ ಓಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಯುದ್ಧದಲ್ಲಿ ಪರನ್ಮುಖಲಾಗಲಾರೆ. ಹೋಗಲಿ ಮಗನೇ ಕರ್ಣ. ಅಮ್ಮ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಅಮ್ಮ, ಆಗಬಹುದಮ್ಮ, ಯಾರನ್ನು ಬೇಕಾದ ಉಳಿಸುವನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನ ಮಾತ್ರ ಉಳಿಸಲಾರೆ. ಹೌದಮ್ಮ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಆತನನ್ನು ಯುದ್ಧ ಮಾಡೋದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರೂ, ಅಮ್ಮ ನನ್ನಿಂದ ಅರ್ಜುನೇ ಮೃತನಾದ್ರು ನಿನಗೆ 5 ಮಕ್ಕಳು ಉಳಿಯುವರು. ಬಿಡು ನಿನ್ನ ವ್ಯತೆಯನ್ನು. ಕುಮಾರ, ಕಡೆಯದಾಗಿ ಹೋಗುವ ಮುನ್ನ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆ ಯಾಕಂದ? ಅಮ್ಮ, ಅಗತ್ಯವು ನಡೆಸಿಕೊಡುವನು. ಅದೇನು ಹೇಳಮ್ಮ? ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನಾ ಮಾತನ್ನು ಕೇಳುತ್ತೇನೆ. ಅಮ್ಮ, ಈ ಕರ್ಣನು ನಿನ್ನ ಮಾತನಾಡಿಸಲಾರದ ಕಡು ಪಾಪಿ ಎಂದು ಭಾವಿಸಿದೀಯಾ? ಜನನೇ ನಿನ್ನ ಮಗನಿವನು ಉಸಿಯಾಡುವನೇನು. ಅಮ್ಮ, ಜನನೇ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವನು ನಿನ್ನ ನುಡಿಯ. ಹೌದಮ್ಮ, ಎಂತಾದರೂ ಸರಿ ನಡೆಸುವನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನ ಪಾದ ಕಮಲದಾಣೆ ಜನನೇ. ದೊಡ್ಡ ಬಾಣವ ತೊಡೆದಿರು ನೀನು ದೊಡ್ಡ ಕಡೆಯ ತನಕ ಕರ ಮುಗಿದು ಬೇಡ ಮಾತೆಯ ನೀನೆ ಪ್ರಾಣ ಪದಕ. ಕರ್ಣ, ದೊಡ್ಡ ಬಾಣವ ತೊಡೆದಿರು ನೀನು ದೊಡ್ಡ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನು ಪ್ರಾಣ ಪದಕ. ಸಹಚಾರವ ಮೊರೆದೆ ಕುಮಾರ, ಸಹಚಾರವ ಮೊರೆದೆ ಕುಮಾರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡುವೆ ಅಭಿವಚನ, ಬೇಡುವೆ ಭಿಕ್ಷೆಯನ ನೀಡುವೆ ಅಭಿವಚನ, ಅಭಿವಚನ ಅಭಿವಚನ. ಎಂತ ಮಾತನ್ನು ಕೇಳಿದೆ ಸುಯೋಧನ. ಈಗಲೀಗ ನಿನ್ನ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನಮೊನೆಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಹಿಂದನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತ ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲ ಸಂಚು ಮಾಡಿದಿರೋದು ಮಾಡಲಿ. ಪೌರುಷರ ತನಕ ಹೋರಾಡಿ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಕುಟುಲಾಪಯು ಫಲಿಸಿತು.
ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷದಂತಾಗಲಿ ಎಂದು ಹೊರಡುತ್ತಾಯಿ. ಕಂದ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಂದ? ಹೌದಮ್ಮ. ಅಮ್ಮ, ಎತ್ತ ತಾಯಿ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೇ ಇಲ್ಲವೋ? ಕಡೆಯದಾಗಿ ನನಗೊಂದು ಮಾತನಾಡಿಸಬೇಕೆಂದು ಬೇಡುವನು ತಾಯಿ. ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯ ತನಕ ನಾನು ನಿನ್ನ ಮಗನೆಂದು ಯಾರ ಬಳಿ ಹೇಳಿಬಿಡ ತಾಯಿ. ಕರ್ಣ, ದೈವವಶಾತ್ ಯುದ್ಧದಲ್ಲಿ ಒಂದು ವೇಳೆ ಮೃತಪಟ್ಟರೆ ಅಯ್ಯೋ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕೈಡಿಸಬೇಕೆಂದು ಕೈ ಜೋಡಿಸಿ ಬಿಡುವನ ತಾಯಿ. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ! ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ನಿನ್ನ ಮಗವನು ಯುಗದಿ ಕಾಣಲಹುದೆಂದು. ಅಮ್ಮ, ನಿನ್ನ ಮಗವನೇ ಯುಗದಿ ಕಾಣಲಹುದೆಂದು. ಅಮ್ಮ, ನಿನ್ನ ಮಗವನೇ ಯುಗದಿ ಕಾಣಲಹುದೆಂದು. ಬಗೆ ಬಗೆಯಳು ನಂದು ಕಣ್ಣೀರಗರೆದು. ಬಗೆ ಬಗೆಯಳು ನಂದು ಕಣ್ಣೀರಗರೆದು. ಹೋಗಿ ಬರಿಯ, ಹೋಗಿ ಬರಿಯ. ಮಗನೇ, ಮಗವನೇ ಯುಗದಿ ಕಾಣಲಹುದೆಂದು. ಮಗನೇ, ಮಗವನೇ ಯುಗದಿ ಕಾಣಲಹುದೆಂದು. ಬಗೆ ಬಗೆಯನೆ ನೊಂದು ಕಣ್ಣೀರ ಕಳೆದೆ. ಬಗೆ ಬಗೆಯಲಿ ನೊಂದು ಕಣ್ಣೀರ ಕಳೆದೆ. ಕಂದ, ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ, ಹೋಗಿ ಬರುವೆಯ. ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದರೆ ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರಾರ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಹರ ಹರಿಯಲು ಸಾಧ್ಯವೋ?
ಜನಿಸಿರುವವರು ಯಾರಾದರೂ ಯಾಗಿ ಹರೇ ವಿಧಿ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ. ಭೋಗವಿದ್ದರೂ ಸರೇ ಶ್ರೀ ಹರೇ ಹರೇ ಶ್ರೀ ಹರೇ. ಭೋಗವಿದ್ದರೂ ಸರೇ ಭಾಗ್ಯವಿದ್ದರೂ ಸರೇ ಭೋಗವಿದ್ದರೂ ಸರೇ ಭಾಗ್ಯವಿದ್ದರೂ ಸರೇ ನೀನಾಡಿಸಿದಂತೆ ಆಡಬೇಕು. ನೀನಾಡಿಸಿದಂತೆ ಆಡಬೇಕು. ಆಡಿಸಿ ನಮ್ಮನ ನೀ ನೋಡಿ ನಗಬೇಕು. ಆಡಿಸಿ ನಮ್ಮನ ನೀ ನೋಡಿ ನಗಬೇಕು. ಅರಿತವರ ಹರಿಯಲು ಸಾಧ್ಯ ಶ್ರೀ ಹರೇ ಶ್ರೀ ಹರೇ